ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂತಹ, ನಮ್ಮ ಅಡುಗೆಗೆ ಹಾಕುವಂತಹ ಕೇವಲ ಎರಡೇ ಎರಡು ಇಂಗ್ರೀಡಿಯೆಂಟ್ಸ್ ಅಥವಾ ಎರಡೇ ಎರಡು ಪದಾರ್ಥಗಳಿಂದ ಯಾರೆಲ್ಲ ಹೆಚ್ಚಿನ ಕೊಬ್ಬಿನ ಸಮಸ್ಯೆಯಿಂದ, ಹೆಚ್ಚಿನ ತೂಕದ ಸಮಸ್ಯೆಯಿಂದ ಕಷ್ಟಪಡ್ತಾ ಇದ್ದಾರೆ, ಅವರು ಅವರ ದೇಹದ ತೂಕವನ್ನ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಲ್ವಾ? ಖಂಡಿತ ನಂಬಲೇಬೇಕು. ಯಾಕಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ನಾವು ದಿನನಿತ್ಯ ತಯಾರಿಸುವ ಒಂದು ಅಡುಗೆ ಅಥವಾ ಒಂದು ಅಡುಗೆಯ ರುಚಿಯನ್ನು ಹೆಚ್ಚಿಸೋದಕ್ಕೆ ಬಳಸುವ ಪದಾರ್ಥ, ಇಂಥದೇ ಒಂದು ಅಡುಗೆಯನ್ನ ಮಾಡಬೇಕು ಅಂತ ಒಂದು ನಿರ್ದಿಷ್ಟವಾಗಿದ್ರೆ ಅದಕ್ಕೆ ಇಂಥದೇ ಒಂದು ಪದಾರ್ಥವನ್ನ ಹಾಕಿ ಮಾಡಿದ್ರೇನೆ ಅದರ ರುಚಿ ಹೆಚ್ಚಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿರುವಂತ ವಿಷಯ. ಹಾಗೆ ಆ ಒಂದು ಅಡಿಗೆಗೆ ಇಂಥ ಒಂದು ಹೆಸರಿರುತ್ತೆ ಅಲ್ವಾ? ಅದೇ ರೀತಿ ನಿಮ್ಗೆ ತಿಳಿದಿರುವಂತದ್ದು, ಈ ಎಲ್ಲಾ ಪದಾರ್ಥಗಳು ಅಡುಗೆಯ ರುಚಿಯನ್ನು ಹೆಚ್ಚಿಸೋದಕ್ಕೆ ಮಾತ್ರ, ಅಡುಗೆಗೆ ಮಾತ್ರ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ನಮ್ಮ ಭಾರತೀಯರ ಅಡುಗೆ ಮನೆಯಲ್ಲಿ ಸಿಗುವಂತಹ ಎಲ್ಲಾ ರೀತಿಯ ಮಸಾಲೆ ಪದಾರ್ಥಗಳು ಆಯುರ್ವೇದದಲ್ಲಿ ಕೂಡ ಹೆಸರುವಾಸಿಯಾಗಿರುವಂತದ್ದು. ನಮ್ಮ ದೇಹದಲ್ಲಿರುವ ಎಷ್ಟು ಆರೋಗ್ಯ ಸಮಸ್ಯೆಗಳನ್ನ ಗುಣಪಡಿಸ್ಕೊಳ್ಳೋದಕ್ಕೆ ಒಂದು ಈ ರೀತಿಯಾದ ವಿಧಾನದಲ್ಲಿ ಬಳಸೋದ್ರಿಂದ ಇವು ನಮ್ಮ ಆರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಆಯುರ್ವೇದದಲ್ಲೂ ಕೂಡ ಸಾಬೀತಾಗಿರುವಂತದ್ದು. ಅದೇ ರೀತಿ ಇವತ್ತು ನಾನು ಹೇಳುವ ಈ ಎರಡೇ ಎರಡು ಪದಾರ್ಥಗಳನ್ನ ಈ ಒಂದು ವಿಧಾನದಲ್ಲಿ ಬಳಸ್ಕೊಂಡು ಹೋಗೋದ್ರಿಂದ ಕೆಲವು ದಿನದಲ್ಲಿ ನಮ್ಮ ದೇಹದ ಹೆಚ್ಚುವರಿ ತೂಕದ ಸಮಸ್ಯೆ, ಹೆಚ್ಚಿನ ಕೊಬ್ಬಿನ ಸಮಸ್ಯೆ, ಒಬೇಸಿಟಿ ಸಮಸ್ಯೆ, ಇವಾಗಿನ ಕಾಲದ ಜನರು ಎದುರಿಸ್ತಾ ಇರುವಂತ ಈ ಒಂದು ಸಮಸ್ಯೆಯನ್ನ ನ್ಯಾಚುರಲಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಮನೆಯಲ್ಲೇ ನಾವು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬಹುದು. ನಮ್ಮ ತೂಕದ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು. ಎಷ್ಟೋ ಜನ ಅವರ ತೂಕವನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂತೇಳಿ ನಾನಾ ರೀತಿಯಾದ ಕಷ್ಟ ಪಡ್ತಾ ಇರ್ತಾರೆ, ವರ್ಕೌಟ್ ಮಾಡ್ತಾ ಇರ್ತಾರೆ, ಜಿಮ್ ಮಾಡ್ತಾ ಇರ್ತಾರೆ, ಡಯಟ್ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಕಷ್ಟಪಟ್ಟರು ಕೂಡ ಅವರಿಗೆ ಅವರ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದು ಒಂದು ಅಸಾಧ್ಯವಾದ ಮಾತಾಗಿರುತ್ತೆ. ಯಾಕೆ ಹೀಗಾಗುತ್ತೆ ಅಂತ ನೋಡಿದ್ರೆ, ಅವರ ದೇಹದಲ್ಲಿ ಈ ತೂಕವನ್ನ ಕಡಿಮೆ ಮಾಡೋದಕ್ಕೆ, ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂತ ಒಂದು ಫಂಕ್ಷನ್, ಒಂದು ಸಿಸ್ಟಮ್ ಅನ್ನೋದು ಸ್ಲೋ ಆಗಿ ನಡೀತಾ ಇರುತ್ತೆ. ಇಲ್ಲ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಈ ಒಂದು ಸಮಸ್ಯೆಯನ್ನ ಸರಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತಕ್ಕನಾದಂತಹ ಆ ಒಂದು ಸಮಸ್ಯೆಯನ್ನ ಬೂಸ್ಟ್ ಮಾಡಿ ಅದನ್ನ ಸರಿ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥವನ್ನ ನಮ್ಮ ದೇಹಕ್ಕೆ ನಾವು ಕೊಡಬೇಕು. ಹಾಗೆ ಕೊಟ್ಟಾಗ ಅದು ನಮ್ಮ ದೇಹದಲ್ಲಿ ಮತ್ತೆ ರಿಯಾಕ್ಟಿವ್ ಆಗುತ್ತೆ. ಆ ಒಂದು ಚಟುವಟಿಕೆ ನಡೆಯೋದಕ್ಕೆ ಶುರು ಆಗುತ್ತೆ. ಅದು ಇನ್ನು ಫಾಸ್ಟ್ ಆಗಿ ಆ ಚಟುವಟಿಕೆ ನಡೀತಾ ಹೋದ ಹಾಗೆ ಅದು ನಮ್ಮ ದೇಹದಲ್ಲಿ ನಾವು ಯಾವ ಸಮಸ್ಯೆಗೋಸ್ಕರ ಈ ಒಂದು ಪದಾರ್ಥವನ್ನ ಬಳಸಿದೀವಿ, ಆ ಒಂದು ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಆ ಪದಾರ್ಥಗಳು ನಮ್ಮ ದೇಹದಲ್ಲಿ ಕೆಲಸವನ್ನ ಶುರು ಮಾಡ್ತಾ ಹೋಗುತ್ತೆ. ಅದೇ ರೀತಿ ಇವತ್ತು ನಾನು ಹೇಳುವ ಈ ಎರಡು ಪದಾರ್ಥಗಳು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸ್ಕೊಳ್ಳೋದಕ್ಕೆ, ನಮ್ಮ ದೇಹದಲ್ಲಿ ಸರಿಯಾಗಿ ನಡೆಯದೇ ಇಲ್ಲದಿದ್ದಂತಹ ಕೊಬ್ಬನ್ನ ಕರಗಿಸೋದಕ್ಕೆ ಬೇಕಾಗಿರುವಂತಹ ಅಂಶಗಳನ್ನ ಒಂದು ರಿಯಾಕ್ಟಿವ್ ಮಾಡಿ, ಅದು ಆಕ್ಟಿವೇಟ್ ಆಗಿ ಫಾಸ್ಟ್ ಆಗಿ ಕೆಲಸ ಮಾಡುವ ಹಾಗೆ ಮಾಡಿ ದಿನೇ ದಿನೇ ಕೊಬ್ಬು ಕರಗ್ತಾ ಬರೋದಕ್ಕೆ, ತುಂಬಾ ಬೇಗ ಅಂತ ನಮ್ಮ ಕೊಬ್ಬಿನ ಸಮಸ್ಯೆಯಿಂದ ನಾವು ಹೊರಗಡೆ ಬರೋದಕ್ಕೆ ಕೊಬ್ಬನ್ನ ಕರಗಿಸಿ ನಮ್ಮ ದೇಹವನ್ನ ಒಂದು ಆರೋಗ್ಯಕರವಾಗಿ ನಾವು ಅನ್ಕೊಂಡ ರೀತಿಯಲ್ಲಿ ನಮ್ಮ ದೇಹವನ್ನ ಇರಿಸ್ಕೊಳ್ಳೋದಕ್ಕೆ, ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಎರಡು ಪದಾರ್ಥಗಳು ಅನ್ನೋದು ಸಹಾಯ ಮಾಡುವಂಥದ್ದು. ಹಾಗಿದ್ರೆ ಜಾಸ್ತಿ ತಡ ಮಾಡೋದು ಬೇಡ. ಈ ಎರಡು ಪದಾರ್ಥಗಳು ಯಾವುದು, ಅದನ್ನ ಯಾವ ರೀತಿ ಬಳಸಬೇಕು, ಇದರಿಂದ ಹೇಗೆ ನಮ್ಮ ತೂಕವನ್ನ ಕಡಿಮೆ ಮಾಡ್ಕೊಳ್ಬಹುದು, ಎಲ್ಲ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮಗೆ ಮೊದಲನೇದಾಗಿ ಬರುತ್ತೆ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಮ್ಗೆ ಏನಾದರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ ಆಗುತ್ತೆ. ಬನ್ನಿ ಹಾಗಿದ್ರೆ ಆ ಎರಡು ಪದಾರ್ಥಗಳು ಯಾವುದು, ಅದನ್ನ ಹೇಗೆ ಬಳಸಬೇಕು ಎಲ್ಲವನ್ನ ತಿಳ್ಕೊಂಡ್ ಬರೋಣ. ಆ ಎರಡು ಪದಾರ್ಥಗಳು ಯಾವುದು ಅಂತ ನೋಡೋದಾದ್ರೆ, ಪಲಾವ್ ಎಲೆ ಅಥವಾ ಬೇಲಿ, ಲವಂಗ ಅಥವಾ ಕ್ಲೋವ್ಸ್. ಈ ಎರಡು ಪದಾರ್ಥಗಳು ನಾವು ದಿನನಿತ್ಯ ಬಳಸುವಂತದ್ದು, ನಮಗೆ ಈಸಿಲಿ ಅವೈಲೇಬಿಲಿಟಿ ಇರುವಂತದ್ದು. ಪಲಾವ್ ಎಲೆ ಅಥವಾ ಬೇ ಲೀಫ್ ಅನ್ನ ನಾವು ನೋಡೋದಾದ್ರೆ, ಇದನ್ನ ಹೆಚ್ಚಿನದಾಗಿ ನಾವು ಒಂದು ತರಕಾರಿ ಪಲಾವ್, ತರಕಾರಿ ಬಾತ್ಗಳಲ್ಲಿ ಹೆಚ್ಚಿನದಾಗಿ ಬಳಸ್ತೀವಿ. ಒಂದು ಆರೋಮ, ಸ್ಮೆಲ್ಗೋಸ್ಕರ, ಹಾಗೆ ರುಚಿಯನ್ನ ಕೂಡ ಹೆಚ್ಚಿಸುತ್ತೆ. ಆದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋಂಥ ವಿಷಯ ಏನಂದ್ರೆ, ಇದು ಜಸ್ಟ್ ಪಲಾವ್ಗೆ ಮಾತ್ರ ಅನ್ಕೊಂಡಿರ್ತೀವಿ ಈ ಒಂದು ಎಲೆ. ಹೆಚ್ಚಿನ ಜನರು ಬೇರೆ ಯಾವುದೇ ರೀತಿ ಅಡುಗೆಗೆ ಈ ಪಲಾವ್ ಎಲೆಯನ್ನ ಬಳಸಲ್ಲ, ಜಸ್ಟ್ ಪಲಾವ್, ಬಿರಿಯಾನಿಗಳಲ್ಲಿ ಮಾತ್ರ ಬಳಸುವಂಥದ್ದು. ಆದ್ರೆ ಇದನ್ನ ಒಂದು ಸರಿಯಾದ ವಿಧಾನದಲ್ಲಿ ಬಳಸೋದ್ರಿಂದ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ಇದು ಒಂದು ಒಳ್ಳೆಯ ಪದಾರ್ಥ. ಅದೇ ರೀತಿ ತೂಕದ ಸಮಸ್ಯೆಗೂ ಕೂಡ ಒಂದು ಒಳ್ಳೆಯ ಪದಾರ್ಥ ಅಂತಾನೆ ಹೇಳ್ಬೋದು.
ಹಾಗಿದ್ರೆ ಈ ಒಂದು ಪಲಾವ್ ಎಲೆ ಅಥವಾ ಬೇ ಲೀಫ್ ಅನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನ ಸುಧಾರಣೆ ಮಾಡುತ್ತೆ, ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಈ ಒಂದು ಜೀರ್ಣಕ್ರಿಯೆ ಸರಿಯಾಗಿ ನಡೆಯೋದಕ್ಕೆ ನಮ್ಮ ದೇಹದಲ್ಲಿರುವಂತಹ ಜೀರ್ಣ ರಸ ಗ್ರಂಥಿಗಳನ್ನ ಒಂದು ಉತ್ತೇಜಿಸುತ್ತೆ. ಆ ಒಂದು ಉತ್ತೇಜನ ಕೊಡುವ ಮೂಲಕ, ಆ ಜೀರ್ಣರಸ ಗ್ರಂಥಿಗಳಿಗೆ ಉತ್ತೇಜನವನ್ನ ಕೊಡುವ ಮೂಲಕ ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಸಲೀಸಾಗಿ ನಡೆಯೋದಕ್ಕೆ, ಜೀರ್ಣಕ್ರಿಯೆ ಸರಾಗವಾಗಿ ನಡೆಯೋದಕ್ಕೆ ಈ ಒಂದು ಎಲೆಗಳಲ್ಲಿರುವ ಅಂಶಗಳು, ಒಂದು ವಿಟಮಿನ್ಸ್ಗಳು ನಮಗೆ ಸಹಾಯ ಮಾಡುತ್ತೆ. ಯಾವಾಗ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆ ಸರಾಗವಾಗಿ ನಡೆಯುತ್ತೆ, ಅವಾಗ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ, ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಬೂಸ್ಟ್ ಆಗುತ್ತೆ. ಯಾವತ್ತೇ ಆಗ್ಲಿ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದಕ್ಕೆ ಮೊದಲನೇ ಕಾರಣ ನಮ್ಮ ಜೀರ್ಣಕ್ರಿಯೆ ಅನ್ನೋದು ಸರಿಯಾಗಿ ನಡೆಯೋದಿಲ್ಲ, ನಾವು ತಿಂದಿರುವ ಆಹಾರ ಸರಿಯಾಗಿ ಡೈಜೆಷನ್ ಆಗೋದಿಲ್ಲ. ಈ ಒಂದು ಎಲೆಯನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ, ಚಯಾಪಚಯ ಕ್ರಿಯೆಯ ವೇಗವನ್ನ ಹೆಚ್ಚಿಸಿ, ನಮ್ಮ ಆಹಾರ, ನಾವು ತಿಂದಿರುವ ಆಹಾರ ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗದೆ, ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗದೆ ಕೊಬ್ಬಿನ ರೂಪಕ್ಕೆ ಸಂಗ್ರಹವಾಗುವುದನ್ನು ತಡೆದು ಅದು ನಮ್ಗೆ ಒಂದು ಎನರ್ಜಿಯನ್ನು ಕೊಡುವ ರೂಪಕ್ಕೆ ಪರಿವರ್ತನೆ ಮಾಡುತ್ತೆ ಈ ಒಂದು ಎಲೆಗಳನ್ನ ಬಳಸೋದ್ರಿಂದ. ಇದರಿಂದ ನಮ್ಮ ದೇಹದಲ್ಲಿ ನಾವು ತೆಗೆದುಕೊಂಡಿರುವ ಕ್ಯಾಲೋರಿ ಅನ್ನೋದು ಬರ್ನ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಈ ಎಲೆಗಳು. ಇದರಿಂದ ದಿನೇ ದಿನೇ ಫ್ಯಾಟ್ ಅನ್ನೋದು ಲಾಸ್ ಆಗ್ತಾ ಬರೋದಕ್ಕೆ, ಫ್ಯಾಟ್ ಸ್ಟೋರೇಜ್ ಅನ್ನ ಅವಾಯ್ಡ್ ಮಾಡೋದಕ್ಕೆ, ನಾವು ತಿಂದಿರುವ ಆಹಾರದಲ್ಲಿರುವ ಫ್ಯಾಟ್ ಅನ್ನ ಇನ್ನು ಮುಂದೆ ಸ್ಟೋರ್ ಆಗದೆ ಇರುವ ಹಾಗೆ ಅವಾಯ್ಡ್ ಮಾಡೋದಕ್ಕೂ ಕೂಡ ಈ ಒಂದು ಎಲೆಗಳು ಸಹಾಯ ಮಾಡುತ್ತೆ ಇದನ್ನ ಬಳಸೋದ್ರಿಂದ. ಅದೇ ರೀತಿ ಇದು ನಮ್ಮ ದೇಹದಲ್ಲಿ ಹೆಚ್ಚುವರಿ ನೀರು ಶೇಖರಣೆ ಆಗೋದನ್ನ ಕೂಡ ತಡೆಯುತ್ತೆ. ಕೆಲವರು ದಪ್ಪಾಗೋದು ಅವರ ದೇಹದಲ್ಲಿ ಒಂದು ವಾಟರ್ ರಿಟೆನ್ಷನ್ ಅಂತ ಹೇಳ್ತಾ ಇದ್ವಿ, ಹೆಚ್ಚಿನ ನೀರು ತುಂಬಿಕೊಳ್ಳೋದ್ರಿಂದ ಕೂಡ ದಪ್ಪ ಆಗ್ತಾರೆ. ಈ ಒಂದು ಹೆಚ್ಚುವರಿ ನೀರಿನ ಶೇಖರಣೆಯನ್ನ ಕೂಡ ಇದು ತಡೆಯುತ್ತೆ. ಈ ರೀತಿ ಬೇ ಲೀಫ್ ಅಥವಾ ಪಲಾವ್ ಎಲೆ ಅನ್ನೋದು ನಮ್ಮ ತೂಕವನ್ನ ಕಂಟ್ರೋಲ್ ಮಾಡೋದಕ್ಕೆ, ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು. ಇನ್ನು ಎರಡನೇ ಪದಾರ್ಥ ನೋಡೋದಾದ್ರೆ ಲವಂಗ ಅಥವಾ ಕ್ಲೋವ್ಸ್. ಇದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದು ಕೂಡ ಒಂದು ಮಸಾಲೆ ಪದಾರ್ಥ. ಇದನ್ನು ಕೂಡ ಒಂದು ಸ್ಮೆಲ್, ಟೇಸ್ಟ್ಗೋಸ್ಕರನೇ ಬಳಸುವಂಥದ್ದು. ಇದರ ಸ್ಮೆಲ್ ಅನ್ನೋದು ತುಂಬಾ ಸ್ವಲ್ಪ ಗಾಢವಾಗಿರುತ್ತೆ, ನೋಡೋದಕ್ಕೆ ಚಿಕ್ಕದಾಗಿದ್ರು ಅದರ ಗುಣ, ಆರೋಗ್ಯಕಾರಿ ಅಂಶಗಳು ಅನ್ನೋದು ತುಂಬಾನೇ ದೊಡ್ಡದು. ಈ ಒಂದು ಲವಂಗವನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕವನ್ನ ಇಳಿಸೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ, ಕೊಬ್ಬನ್ನ ಕರಗಿಸೋದಕ್ಕೆ ಅನ್ನೋದಾದ್ರೆ ಇದರಲ್ಲಿ ಒಂದು ಯೂಸಿನಾಲ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ ನಮಗೆ. ಈ ಒಂದು ಯೂಸಿನಾಲ್ ಕಾಂಪೌಂಡ್ ನಮ್ಮ ದೇಹಕ್ಕೆ ಹೋದಾಗ ಇದು ಕೂಡ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡುತ್ತೆ, ಚಯಾಪಚಯ ಕ್ರಿಯೆಯ ವೇಗವನ್ನ ಹೆಚ್ಚಿಸುತ್ತೆ, ಕ್ಯಾಲೋರಿಯನ್ನ ಬರ್ನ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು ಈ ಒಂದು ಲವಂಗ. ಅದೇ ರೀತಿ ಇದು ನಮ್ಮ ಹಸಿವನ್ನ ಕಂಟ್ರೋಲ್ ಮಾಡುತ್ತೆ. ನಾವು ಹೆಚ್ಚು ಅನ್ಹೆಲ್ದಿ ಸ್ನ್ಯಾಕಿಂಗ್ಸ್ ಅನ್ನ ಮಾಡ್ತಾ ಇರ್ತೀವಿ, ಅವಾಗವಾಗ ತಿನ್ನೋದು, ಹೆಚ್ಚಿನದಾಗಿ ತಿನ್ನೋದು, ಆ ಒಂದು ಹ್ಯಾಬಿಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಲವಂಗ, ಅದರ ಸ್ಮೆಲ್ ಅನ್ನೋದು ನಮಗೆ ಸಹಾಯ ಮಾಡುವಂಥದ್ದು. ಅದೇ ರೀತಿ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡುತ್ತೆ. ಅಂದ್ರೆ BP, ಶುಗರ್, ಡಯಾಬಿಟಿಸ್ ಸಮಸ್ಯೆ ಇರುವಂತವರು ಲವಂಗದ ನೀರನ್ನ ಕುಡಿಯೋದ್ರಿಂದ ಅವರಿಗೆ ಅವರ BPಯನ್ನ, ಶುಗರ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ನಮ್ಮ ದೇಹದಲ್ಲಿ ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟವನ್ನ ಕಂಟ್ರೋಲ್ ಮಾಡುವ ಶಕ್ತಿ ಈ ಒಂದು ಲವಂಗಕ್ಕೆ ಇದೆ. ಹಾಗೆ ಇದು ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡುತ್ತೆ. ಅಂದ್ರೆ ಹೆಚ್ಚು ತೂಕ, ಹೆಚ್ಚಿನ ಕೊಬ್ಬು ನಮ್ಮ ದೇಹದಲ್ಲಿ ಯಾಕಾಗುತ್ತೆ ಅಂದ್ರೆ ಇದು ಒಂದು ಕೂಡ ಸಮಸ್ಯೆ. ನಮ್ಮ ದೇಹದಲ್ಲಿ ಇನ್ಸುಲಿನ್ ಅನ್ನೋದು ಸರಿಯಾಗಿ ನಡೀದೇ ಇದ್ದಾಗ, ಇನ್ಸುಲಿನ್ ಅಲ್ಲಿ ಏರಿಳಿತ ಕಂಡು ಬಂದಾಗ, ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ನಾವು ನಮ್ಮ ಹೆಚ್ಚು ತೂಕವನ್ನ ಎದುರಿಸಬೇಕಾಗುತ್ತೆ. ಈ ಒಂದು ಇನ್ಸುಲಿನ್ ಅನ್ನ ಸೆನ್ಸಿಟಿವಿಟಿನ ಇಂಪ್ರೂವ್ ಮಾಡೋದಕ್ಕೆ, ಅದನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಈ ಒಂದು ಲವಂಗ ಸಹಾಯ ಮಾಡುವಂಥದ್ದು. ಹೀಗೆ ಈ ಎರಡು ಪದಾರ್ಥಗಳು ನಮ್ಮ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು, ಹಾಗೆ ನಮ್ಮ ಆರೋಗ್ಯಕ್ಕೆ ಈ ರೀತಿಯಾದ ಪ್ರಯೋಜನಗಳನ್ನ ಕೊಡುವಂಥದ್ದು. ಹಾಗಿದ್ರೆ ಈ ಎರಡು ಪದಾರ್ಥಗಳನ್ನ ಯಾವ ರೀತಿ ಬಳಸಬೇಕು, ಎಷ್ಟು ದಿನ ಬಳಸಬೇಕು, ಎಷ್ಟು ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಎರಡು ಪದಾರ್ಥಗಳನ್ನ ಯಾವ ರೀತಿ ಬಳಸಬೇಕು ಅಂತ ನೋಡೋದಾದ್ರೆ, ಇದರಿಂದ ಒಂದು ಪಾನೀಯವನ್ನ ತಯಾರು ಮಾಡಬೇಕಾಗಿರುವಂಥದ್ದು. ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಹಾಕಿದ್ದೀನಿ. ನೀರು ಚೆನ್ನಾಗಿ ಕುದಿದು ಈ ತರ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ನಾನಿಲ್ಲಿ ತೆಗೆದಿಟ್ಕೊಂಡಿರುವಂತ 4 ಪಲಾವ್ ಎಲೆನ ಹಾಕ್ತಾ ಇದ್ದೀನಿ. ನೀವು ಹಸಿಯಾಗಿರೋ ಎಲೆ ಸಿಕ್ಕಿದ್ರೆ ಅದನ್ನ ಹಾಕ್ಬೋದು, ಇಲ್ಲ ಒಣಗಿರೋ ಎಲೆ ಆದ್ರೂ ನಡೆಯುತ್ತೆ. ಆನಂತರ 4 ಲವಂಗವನ್ನ ಕೂಡ ಸೇರಿಸಿದ್ದೀನಿ. ಈ ಎರಡು ಪದಾರ್ಥಗಳು ನೀರಲ್ಲಿ ಚೆನ್ನಾಗಿ ಕುದಿಬೇಕು, ಅದರಲ್ಲಿರುವ ನ್ಯೂಟ್ರಿಯೆಂಟ್ಸ್ ಎಲ್ಲ ನೀರಲ್ಲಿ ಚೆನ್ನಾಗಿ ಬೆರಿಬೇಕು, ನೀರಿನ ಕಲರ್ ಕೂಡ ಚೇಂಜಸ್ ಆಗ್ತಾ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಕುದಿಸಿ, 1 ಗ್ಲಾಸ್ ಹಾಕಿರುವಂಥದ್ದು 1/4 ಗ್ಲಾಸ್ ಬರೋ ತನಕ ಚೆನ್ನಾಗಿ ಕುದಿಸಿ, ಆನಂತರ ಅದನ್ನ ಒಂದು ಉಗುರು ಬೆಚ್ಚಗೆ ಇರುವಾಗ ಒಂದು ಗ್ಲಾಸಿಗೆ ನೀವು ಶೋಧಿಸ್ಕೊಳ್ಬೇಕಾಗುತ್ತೆ. ಆ ಎಲೆ ಮತ್ತೆ ಲವಂಗವನ್ನ ಸಪ್ರೇಟ್ ಮಾಡಿ, ಆನಂತರ ಇದನ್ನ ನೀವು ದಿನನಿತ್ಯ ಸೇವಿಸ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ
ಫ್ಯಾಟ್ ಲಾಸಿಗೆ ದಿನೇ ದಿನೇ ಸಹಾಯ ಮಾಡ್ತಾ ಬರುವಂತ ಒಂದು ಪಾನೀಯ. ಸ್ಮೆಲ್ ಅಂತೂ ತುಂಬಾನೇ ಚೆನ್ನಾಗಿದ್ರೆ ಆ ಸ್ಮೆಲ್ ನೋಡಿದ್ರೆ ಕುಡಿಬೇಕು ಅನಿಸ್ತಾ ಇದೆ. ನಿಮ್ಗೆ ಹೀಗೆ ಕುಡಿಯೋಕೆ ಆಗಲ್ಲ ಅನ್ನೋರು ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಳ್ಬಹುದು, ಇಲ್ಲ ಹೀಗೆ ಕೂಡ ಕುಡಿಬಹುದು. ಚೆನ್ನಾಗಿರುತ್ತೆ ತುಂಬಾನೇ ಕುಡಿಯೋದಕ್ಕೆ. ಜಸ್ಟ್ ಅಂಡ್ ಪ್ಲೇನ್ ಆಗಿರುವ ಒಂದು ಫ್ಯಾಟ್ ಕಟರ್ ಡ್ರಿಂಕ್ ಅನ್ನ ಹೇಗೆ ಪ್ರಿಪೇರ್ ಮಾಡಿ ನೋಡ್ರಿ. ತುಂಬಾನೇ ಸಿಂಪಲ್ ಆಗಿ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದು. ಇದನ್ನ ನೀವು ದಿನ ರಾತ್ರಿ ಮಲ್ಕೊಳ್ಳೋ ಮುಂಚೆ, ನಿಮ್ಮ ಊಟ ಎಲ್ಲ ಆದ್ಮೇಲೆ ಮಲಗೋಕೆ 1 ಗಂಟೆ ಇದನ್ನು ಮುಂಚೆ ನೀವು ಇದನ್ನ ಕುಡಿದು ಮಲಗಿ. 1 ವಾರ ಜಸ್ಟ್ 7 ಡೇಸ್ ಇದನ್ನ ಕುಡಿದು ನೋಡಿ. 7 ಡೇಸ್ ಅಲ್ಲಿ ನಿಮಗೆ ಒಂದು ಎಫೆಕ್ಟಿವ್ ಆದ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಿಮ್ಮ ದೇಹದಲ್ಲಿ ಫ್ಯಾಟ್ ಲಾಸ್ ಆಗೋದಕ್ಕೆ, ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ. ಇದರಿಂದ ನೀವು ಒಂದು 7 ದಿವಸದಲ್ಲಿ 2 ರಿಂದ 3 kg ವರೆಗೂ ನಿಮ್ಮ ತೂಕವನ್ನು ನೀವು ಕಡಿಮೆ ಮಾಡ್ಕೊಳ್ಬಹುದು. ಅಷ್ಟೊಂದು ಗ್ಯಾರಂಟಿ ಕೊಡ್ತೀನಿ, ಅಷ್ಟೊಂದು ಎಫೆಕ್ಟಿವ್ ಆದ ಡ್ರಿಂಕ್ ಅಂತಾನೆ ಹೇಳ್ತೀನಿ. ಹಾಗಿದ್ರೆ ತಡ ಮಾಡದೆ ಇವತ್ತಿಂದನೇ ಶುರು ಮಾಡಿ. ಹಾಗೆ ಇದನ್ನ ಯಾರೆಲ್ಲ ಕುಡಿಬಾರ್ದು ಅಂತ ನೋಡೋದಾದ್ರೆ, ಚಿಕ್ಕ ಮಕ್ಕಳು, ಬಾಣಂತಿಯರು, ಗರ್ಭಿಣಿ ಸ್ತ್ರೀಯರು, ಹಾಗೆ ಮಕ್ಕಳಿಗೆ ಹಾಲು ಉಣಿಸುವವರು, ವೃದ್ಧರು, ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವಂತವರು, ಹಾಗೆ ಏನಾದ್ರೂ ಮೆಡಿಸಿನ್ ಅಲ್ಲಿ ಇರುವಂತವ್ರು, ಅಂತವರೆಲ್ಲ ಇದನ್ನ ಸ್ಕಿಪ್ ಮಾಡಿ. ಮತ್ತೆ ಎಲ್ಲರೂ ಕೂಡ ಇದನ್ನ ಬಳಸ್ಬೋದು. ಇದರ ಜೊತೆಯಲ್ಲಿ ಒಂದು ಹೆಲ್ದಿ ಡಯಟ್ ಅನ್ನ ಫಾಲೋ ಮಾಡಿ. ನಿಯಮಿತವಾದ ಆಹಾರ ಪದ್ಧತಿ ಇರಲಿ, ಬ್ಯಾಲೆನ್ಸ್ಡ್ ಮೀಲ್ ಇರಲಿ. ಹಾಗೆ 20 ರಿಂದ 30 ನಿಮಿಷಗಳ ಕಾಲ ದೇಹಕ್ಕೆ ಒಂದು ದೈಹಿಕ ಚಟುವಟಿಕೆಯನ್ನ ಕೊಡಿ ದಿನನಿತ್ಯ. ಹೆಚ್ಚಿನ ಪ್ರಮಾಣದ ನೀರನ್ನ ಕುಡಿರಿ. ಯೋಗಾಭ್ಯಾಸ, ಧ್ಯಾನ ಇಂಥವನ್ನ ಮಾಡಿ ಸ್ಟ್ರೆಸ್ ಇಂದ ಹೊರಗಡೆ ಇರಿ. ಸ್ಟ್ರೆಸ್ ರಿಲೀಫ್ ಮೈಂಡ್ ಅಲ್ಲಿ ಇರಿ. ಖಂಡಿತ ನಿಮ್ಮ ವೆಯ್ಟ್ ಲಾಸಿಗೆ ಈ ಎಲ್ಲ ಟಿಪ್ಸ್ಗಳ ಜೊತೆಯಲ್ಲಿ ಈ ಹೋಮ್ ರೆಮಿಡೀಸ್ಗಳು 100ಗೆ 100% ಅಷ್ಟು ವರ್ಕ್ ಆಗುವಂಥದ್ದು. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನ ಮರೆಯಬೇಡಿ. ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಬರ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.